Yes. Dr. Kumar, Dr. Venukumar GS. Next, Tippeswamy. Yes. Completed, sir. అయిపోయిందా? Okay, ఇలా అయిపోయింది కదా ఫోటో video. ఇక్కడ ఉంది వీడియో వీడియో ఎక్కడ చూస్తాను సార్ Tippeswamy. లైవ్ అది లైవ్ అయ్యింది. ವೇದಿಕೆ ಮೇಲೆ ಕೂತಿರುವ ಎಲ್ಲ ಗೌರವಾನ್ವಿತ ಪ್ರೊಫೆಸರ್ಗಳಿಗೆ ಧನ್ಯವಾದಗಳು. ನಮಸ್ಕಾರಗಳು ಹಾಗೂ ವೇದಿಕೆ ಮುಂದೆ ಕೂತಿರುವ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಹಾಗೂ ವೃತ್ತಿ ಬಾಂಧವರು ಹಾಗೂ ರಾಜ್ಯಶಾಸ್ತ್ರ ಮತ್ತು ಕಾನೂನು ವಿಭಾಗದ ಎಲ್ಲ ಧನ್ಯವಾದಗಳು. ಸೊ ಇಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರೋ ಒಂದು ಸಬ್ಜೆಕ್ಟ್ ಯಾವುದಪ್ಪ ಅಂತಂದರೆ ಎನ್ ಅನಾಲಿಸಿಸ್ ಆಫ್ ದ ಈಕೋಲಾಜಿಕಲ್ ಇಂಬ್ಯಾಲೆನ್ಸ್ ಆ್ಯಂಡ್ ಸಜೆಸ್ಟಿವ್ ಮೆಷರ್ಸ್ ಟು ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಅಂತ. ಇಲ್ಲಿ ನಾವು ವಿಷನ್ ವಿಕಸಿತ್ ಭಾರತ್ 2047 ಅಂತ ಏನು ಗೋಲ್ ಇಟ್ಕೊಂಡಿದ್ವಲ್ಲ, ಆ ಗೋಲ್ನ ರೀಚ್ ಮಾಡ್ಬೇಕಂತಂದ್ರೆ ಪ್ರತಿಯೊಂದರಲ್ಲೂ ನಾವು ಅಚೀವ್ ಮಾಡೋದ್ರ ಮೂಲಕ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿನ ನಾವು ರೀಚ್ ಮಾಡೋದ್ರ ಮೂಲಕನೇ ಅದನ್ನ 100% ನಾವು ರೀಚ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ಬೋದು. ಅದು ಯಾವ ರೀತಿ ಅಂತ ನಾವು ಹೇಳೋದಾದ್ರೆ, ಇಲ್ಲಿ ನನ್ನ ಸಬ್ಜೆಕ್ಟ್ ಅಲ್ಲಿ ಎನ್ವಿರಾನ್ಮೆಂಟಲ್ ಇಂಬ್ಯಾಲೆನ್ಸ್ ಅಂತಂದ್ರೆ ಇಲ್ಲಿ ಪರಿಸರ ಮಾಲಿನ್ಯ, ಅದರ ಕಾರಣ, ಅದರ ಬಗೆಗಳು ಮತ್ತು ಅದರ ಪರಿಣಾಮಗಳು, ಅವುಗಳನ್ನ ಜನರಲ್ ಆಗಿ ಹೇಳ್ತೀವಿ. ಸೊ ಇಲ್ಲಿ ಯಾವ ರೀತಿ ಮೆಜರ್ಸ್ ಅನ್ನ ನಾವು ಕೈಗೊಂಡ್ರೆ ಸರ್ಕಾರದ ಮಟ್ಟದಲ್ಲಿ ಅಥವಾ ಸ್ಥಳೀಯ ಸರ್ಕಾರದ ಮಟ್ಟದಲ್ಲಿ ನಾವು ಇದನ್ನ ಓವರ್ಕಮ್ ಮಾಡ್ಬೋದು, ಈ ಪ್ರಾಬ್ಲಮ್ ನ ಓವರ್ಕಮ್ ಮಾಡಿ ನಮ್ಮ ಗೋಲ್ ಅನ್ನ ರೀಚ್ ಮಾಡ್ಬೋದು ಅಂತ ಹೇಳೋದಾದ್ರೆ, ಇಲ್ಲಿ ಎರಡು ತರದ ಒಂದು ಮೆಜರ್ಸ್ ಅನ್ನ ನಾನು ಅಥವಾ ಒಂದು ಸಜೆಷನ್ಸ್ ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಗೌರ್ನಮೆಂಟಲ್ ಲೆವೆಲ್ ಅಲ್ಲಿ, ಇನ್ನೊಂದು ನಾನ್ ಗೌರ್ನಮೆಂಟಲ್ ಅಂದ್ರೆ ನಾನ್ ಫಾರ್ಮಲ್ ನಾನ್ ಫಾರ್ಮಲ್ ಅಂತ ಹೇಳಿ ಎರಡು ರೀತಿಯ ಸಜೆಷನ್ಸ್ ನಾನು ಕೋಟ್ ಮಾಡಿದ್ದೀನಿ. ಒಂದೇದಾಗಿ ಹೇಳ್ಬೇಕಂತಂದ್ರೆ, ಇಲ್ಲಿ ನಮಗೆ ಏನು ಗುರಿ ಇಟ್ಕೋಬೇಕಂತಂದ್ರೆ 33% ಆಫ್ ಫಾರೆಸ್ಟ್ ಲ್ಯಾಂಡ್ ನಾವು ಬಿಲ್ಡ್ ಮಾಡಬೇಕು. ಅದು ನಮ್ಮ ಇಂಡಿಯಾದ ಗುರಿ. ಅದನ್ನ ರೀಚ್ ಮಾಡಿದ್ರೆ ನಾವು ಆರೋಗ್ಯ ದೃಷ್ಟಿಯಿಂದ ಅಥವಾ ಸರ್ಕಾರಕ್ಕೆ ಬೇಕಾಗಿರೋ ಎಲ್ಲ ಸಂಪನ್ಮೂಲಗಳು ಎಲ್ಲವನ್ನೂ ಸಹ ನಾವು ಪಡ್ಕೊಳ್ಳೋದಿಕ್ಕೆ ಮತ್ತೆ ಉತ್ತಮ ಒಂದು ಸದೃಢ ದೇಶವನ್ನ ಕಟ್ಟೋದಿಕ್ಕೆ ನಮಗೆ ಸಹಕಾರಿಯಾಗುತ್ತೆ. ಈಗ ಈ ಗೋಲನ್ನ ನಾವು ರೀಚ್ ಮಾಡ್ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಒಂದೇ ರೂಲ್ನ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಬೇಕು, ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಬೇಕಂತಂದ್ರೆ ಪ್ರತಿ ಗ್ರಾಮ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇರಬಹುದು, ಇವರು ಕಡ್ಡಾಯವಾಗಿ ಆದೇಶಗಳನ್ನ ಹೊರಡಿಸುವಂತಹ ನೀತಿಗಳನ್ನ ಜಾರಿಗೆ ತರಬೇಕು. ಅದನ್ನ ಫಸ್ಟ್ ಅವ್ರು ಇಂಪ್ಲಿಮೆಂಟೇಷನ್ ನಿರೂಪಣೆ ಮಾಡಬೇಕು. ಅಲ್ಲಿ ಎರಡನೇ ರೂಲ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಪ್ರತಿ ಕುಟುಂಬವೂ ಸಹ ಮಳೆಗಾಲದಲ್ಲಿ ತಮ್ಮ ಒಟ್ಟು ಜಮೀನಿನ 33% ಜಾಗದಲ್ಲಿ ಅವರು ಅರಣ್ಯ ಕೃಷಿಯನ್ನ ಕಂಪಲ್ಸರಿ ಫಾಲೋ ಮಾಡಬೇಕು. ಅಂದ್ರೆ ಫಾರೆಸ್ಟ್ ಅಗ್ರಿಕಲ್ಚರ್ ಇದನ್ನ ಅವ್ರು ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಕನಿಷ್ಠ 10 ವರ್ಷ ಕಾಲ ಅವರು ಅದನ್ನ ಪೋಷಣೆ ಮಾಡಿದ್ರೆ ಸಾಕು, ಪ್ರಕೃತಿ ಅದನ್ನ ನಿಭಾಯಿಸ್ಕೊಂಡು ಹೋಗುತ್ತೆ, ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. ಇಲ್ಲಿ ಎರಡನೇ ನಿಯಮವನ್ನ ನಿರ್ವಹಿಸಲು ನಿರ್ಲಕ್ಷ್ಯ ಮಾಡಿದಂತ ಕುಟುಂಬಗಳಿಗೆ ಯಾವ ರೀತಿಯಾದಂತ ಒಂದು ಪನಿಷ್ಮೆಂಟ್ ಅನ್ನ ಕೊಡ್ಬೇಕಂತ ಈ ಸರ್ಕಾರಗಳು ಮಾಡ್ಬೇಕಂತಂದ್ರೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಏನು ನಾವು ರೇಷನ್ ಇಶ್ಯೂ ಮಾಡ್ತಿದಾರಲ್ಲ, ಆ ರೇಷನ್ ಇಶ್ಯೂ ಮಾಡೋದನ್ನ ಹಂತವಾಗಿ ಅವ್ರಿಗೆ ಕಡಿತ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅವಾಗ ಅವರು ಆ ಒಂದು ರೂಲ್ ಅನ್ನ ಫಾಲೋ ಮಾಡ್ತಾರೆ, ಮತ್ತೆ ನಾವು ಆ ಗೋಲ್ ಅನ್ನ ರೀಚ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಿಗದಿತ ಅವಧಿಯಲ್ಲಿ ನಿಗದಿತ ಗಡುವಿನ ಕೊಟ್ಟಿರ್ತಾರಲ್ಲ, ಆ ಗಡುವಿನ ಒಳಗಡೆ, ಆ ಲಿಮಿಟೆಡ್ ಪೀರಿಯಡ್ ಒಳಗಡೆ ಆ ನಿಯಮವನ್ನ ಪಾಲಿಸಿದಂತ ಕುಟುಂಬಗಳಿಗೆ ಮೇಲಿನ ಅನುಕೂಲಗಳನ್ನ ನಾವು ನಿಲ್ಲಿಸಬೇಕಾಗುತ್ತೆ. ನಾವು ಮೇಲಿನ ಅನುಕೂಲ ಅಂತಂದ್ರೆ ಇಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ರೇಷನ್ ಇಶ್ಯೂ ಮಾಡ್ತೀವಿ, ಅದ್ರ ಜೊತೆಗೆ ಸರ್ಕಾರದಿಂದ ಸಿಗುವ ಬೇರೆ ಕೆಲವು ಸೌಲಭ್ಯಗಳನ್ನು ಸಹ ನಾವು ಹಂತವಾಗಿ ಕಡಿತಗೊಳಿಸೋ ಮೂಲಕ ಅವರನ್ನ ಚಾನಲೈಸ್ ಮಾಡಬಹುದು, ಪ್ರಕೃತಿ ಕಡೆ ಅವರನ್ನು ಸೆಳೆಯಬಹುದು. ಇಲ್ಲಿ ನಾಲ್ಕನೇ ರೂಲ್ ಏನಪ್ಪಾ ಅಂತಂದ್ರೆ, ಈ ಎರಡನೇ ನಿಯಮ ಪಾಲಿಸದ ಕುಟುಂಬಗಳಿಗೆ ಸರ್ಕಾರದಿಂದ ಲಭ್ಯವಿರುವ ಇತರ ಯಾವುದೇ ಸೌಲಭ್ಯಗಳನ್ನ ಹಂತವಾಗಿ ಕಡಿತಗೊಳಿಸುವಂತ ನಿಯಮ ಕೈಗೊಳ್ಳಬೇಕಾಗುತ್ತೆ. ಇಲ್ಲಿ ಬಿಪಿನ್ ರಾವತ್ ಅವರು ಒಂದು ರೂಲ್ ಮಾಡಬೇಕು ನಮ್ಮ ದೇಶಕ್ಕೆ ಅಂತ ಹೇಳಿದ್ರು. ಏನಪ್ಪಾ ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಗವರ್ನಮೆಂಟ್ ಎಂಪ್ಲಾಯ್ ಆಗ್ಬೇಕಂತಂದ್ರೆ ಮಿನಿಮಮ್ 5 years ಅವನು ಮಿಲಿಟರಿ ಸರ್ವಿಸ್ ಮಾಡ್ಬೇಕಂತ ಒಂದು ಕಾಲ್ ಮಾಡಿದ್ರು ಅವರು. ಸೊ ಅದನ್ನ ದೇಶಕ್ಕೆ ಅದು ಒಂದು ಒಳ್ಳೆ ಕಾಲ ಅಂತ ಹೇಳ್ಬೋದು. ದೇಶ ಸೇವೆ ಮಾಡೋದ್ರ ಮೂಲಕ ಅವರು ಸಸ್ಟೈನಬಲ್ ಆಗ್ಬೋದು, ನಮ್ಮ ದೇಶನ ಕಟ್ಬೋದು, ಮತ್ತೆ ಅವರು ಆಡಳಿತ ಮಾಡೋದಕ್ಕೆ ಬಂದ್ರೆ ಒಳ್ಳೆ ಆಡಳಿತ ಕೊಡ್ತಾರೆ ಅನ್ನೋದು ಯಾವುದೇ ಅನುಮಾನ ಇಲ್ಲ. ಅದರ ಜೊತೆಗೆ ನಾವು ಪರಿಸರ ಸೇವೆ ಮಾಡೋದು ಸಹ ದೇಶ ಸೇವೆ ಅಂತಾನೆ ಪರಿಗಣಿಸಬೇಕಾಗುತ್ತೆ. ಇಲ್ಲಿ ಕನಿಷ್ಠ 5 ವರ್ಷ ಕಾಲ ಮಿಲಿಟರಿ ಸೇವೆ